ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ಸ್ನೇಹಿತರೆ, ಇತ್ತೀಚೆಗೆ ಸಂಸತ್ ಅಧಿವೇಶನದ ಕೊನೆಯಲ್ಲಿ ಮಾತನಾಡ್ತಾ ಪ್ರಧಾನಿ ನರೇಂದ್ರ ಮೋದಿಯವರು ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ರು. ಏನು ಅಂತ ಆದ್ರೆ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 370 ಸ್ಥಾನಗಳನ್ನು ಗೆಲ್ಲಲಿದೆ ಹಾಗೂ ಎನ್ಡಿಎ 400 ಸ್ಥಾನಗಳೊಂದಿಗೆ ಅಧಿಕಾರಕ್ಕೆ ಏರಲಿದೆ ಅಂತ. ಆದ್ರೆ ಇದು ಹೇಗೆ ಸಾಧ್ಯ? ಚುನಾವಣೆ ಫಲಿತಾಂಶವನ್ನ ಇವರು ಮೊದಲೇ ಹೇಗೆ ಊಹಿಸಿದ್ರು? ಇದು ಕಾಂಗ್ರೆಸ್ನ ಆತ್ಮಬಲವನ್ನ ಅಥವಾ ಒಂದು ಶಕ್ತಿಯನ್ನ ಕುಸಿಯುವಂತೆ ಮಾಡಲು, ಅಂದ್ರೆ ಬಿಜೆಪಿ ತಾನ್ ಸ್ಟ್ರಾಂಗು, ಕಾಂಗ್ರೆಸ್ ವೀಕ್ ಆಗಿದೆ ಅನ್ನೋದನ್ನ ತೋರಿಸ್ಲಿಕ್ಕೆ ಹೊರಟಿದ್ಯಾ? ಒಟ್ನಲ್ಲಿ ಇದೆಲ್ಲ ಬಿಜೆಪಿ ಆಟ ಅಥವಾ ಚುನಾವಣೆಯನ್ನ ಗೆಲ್ಲಲು ಬಿಜೆಪಿ ಬಳಸ್ತಾ ಇರುವಂತಹ ಟೆಕ್ನಿಕ್ ನೋಡೋಣ. ಸ್ನೇಹಿತರೆ, ಎಲೆಕ್ಷನ್ ರಿಸಲ್ಟ್ ಅನ್ನ ಮೊದಲೇ ಊಹಿಸೋದು ಸ್ವಲ್ಪ ರಿಸ್ಕ್. ಆದ್ರೆ ಈಗಿರುವಂತಹ ಸನ್ನಿವೇಶ, ಮೋದಿ ಹವಾ, ರಾಹುಲ್ ಗಾಂಧಿ ಫೇಲ್ಯೂರ್, ಬಿಜೆಪಿಯ ಶಕ್ತಿ ಅಧಿಕವಾಗ್ತಾ ಇರೋದು, ರಾಮ ಮಂದಿರ, ಚಂದ್ರಯಾನ 3 ಒಂದು ಫೇಮ್ ಹಾಗೂ ಕಳೆದ ಲೋಕಸಭಾ ಚುನಾವಣೆಗಳ ಫಲಿತಾಂಶವನ್ನ ನೋಡಿಕೊಂಡು ಕೆಲವು ಲೆಕ್ಕಾಚಾರಗಳನ್ನ ಮಾಡಬಹುದು. ಆ ಮೂಲಕ ಮೋದಿಯವರ ಈ 370-400 ಸೀಟ್ ಪಕ್ಕ ಅನ್ನುವಂತಹ ಆತ್ಮವಿಶ್ವಾಸದ ಹೇಳಿಕೆಯ ಹಿನ್ನೆಲೆ ಏನು ಅನ್ನೋದನ್ನ ತಕ್ಕ ಮಟ್ಟಿಗೆ ಊಹಿಸಬಹುದು. 2009ಕ್ಕಿಂತ ಹಿಂದಿನ ಚುನಾವಣೆಗಳ ಫಲಿತಾಂಶಗಳನ್ನ ಇಂದಿನದಕ್ಕೆ ಹೋಲಿಸಲು ಸಾಧ್ಯ ಇಲ್ಲ. ಯಾಕಂದ್ರೆ 2008ರಲ್ಲಿ ಲೋಕಸಭಾ ಸ್ಥಾನಗಳ ಗಡಿಗಳನ್ನ ಮರುರಚನೆ ಮಾಡಲಾಗಿತ್ತು. 2009, 2014 ಹಾಗೂ 2019ರ ಲೋಕಸಭಾ ಚುನಾವಣೆಗಳಲ್ಲಿ ಬಿಜೆಪಿ ಕ್ರಮವಾಗಿ 116, 282 ಹಾಗೂ 303 ಸ್ಥಾನಗಳನ್ನು ಗೆದ್ದುಕೊಂಡಿದೆ. 2009ರಲ್ಲಿ ಗೆದ್ದಂತಹ 116 ಸ್ಥಾನಗಳಲ್ಲಿ 95 ಬಿಜೆಪಿ ಮುಂದಿನ 2 ಚುನಾವಣೆಗಳಲ್ಲಿ ಮರಳಿ ಗೆದ್ದುಕೊಂಡಿದೆ. 2019ರಲ್ಲಿ ಗೆದ್ದಂತಹ 303 ಸ್ಥಾನಗಳಲ್ಲಿ 55 ಸ್ಥಾನಗಳನ್ನ ಪಕ್ಷ 2014ರಲ್ಲಿ ಗೆದ್ದಿರಲಿಲ್ಲ. ಆದರೆ 50ರಲ್ಲಿ ಪಕ್ಷ ಸೋತಿತ್ತು ಹಾಗೂ 5ರಲ್ಲಿ ಸ್ಪರ್ಧಿಸಿರಲಿಲ್ಲ. 2014ರಲ್ಲಿ ಗೆದ್ದಂತಹ 282 ಸ್ಥಾನಗಳಲ್ಲಿ 34 ಸ್ಥಾನಗಳು 2019ರಲ್ಲಿ ಬಿಜೆಪಿಗೆ ಸಿಕ್ಕಿರಲಿಲ್ಲ. ಅಂದ್ರೆ ಅವುಗಳಲ್ಲಿ 24 ಸೋಲು ಮತ್ತು 10 ಸ್ಥಾನಗಳು ಮಿತ್ರ ಪಕ್ಷಗಳಿಗೆ ಹೋಗಿವೆ. 3 ಚುನಾವಣೆಗಳಲ್ಲೂ ಕೂಡ ಪಕ್ಷ ಗೆದ್ದಿರುವಂತಹ ಸ್ಥಾನಗಳನ್ನ ಒಟ್ಟಾಗಿ ಪರಿಗಣಿಸಿದ್ರೆ ಪಕ್ಷದ ಪಾಲಿಗೆ ಒಟ್ಟಾಗುವಂತಹ ಸ್ಥಾನಗಳ ಸಂಖ್ಯೆ 343. ಆದ್ರೂ ಕೂಡ ಇದು ನಿಗದಿತ ಗುರಿಯಾದ 370ಕ್ಕೆ 27 ಕಡಿಮೆನೇ ಆಗ್ತದೆ. 2014ರಲ್ಲಿ ಗೆದ್ದುಕೊಂಡು 2019ರಲ್ಲಿ ಪಡೆಯಲು ಸಾಧ್ಯವಾಗದ 24 ಲೋಕಸಭಾ ಸ್ಥಾನಗಳಲ್ಲಿ 10 ಮಿತ್ರ ಪಕ್ಷಗಳಿಗೆ ಬಿಜೆಪಿ ಬಿಟ್ಕೊಟ್ಟಿದೆ. ಅವುಗಳನ್ನ ಮಿತ್ರ ಪಕ್ಷಗಳು ಗೆದ್ದಿವೆ. ಇನ್ನುಳಿದ 24 ಕಡೆಗಳಲ್ಲಿ ಬಿಜೆಪಿ ಸ್ಪರ್ಧಿಸಿ ಸೋತಿದೆ. ಇದರಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಸೋತದ್ದು ಉತ್ತರ ಪ್ರದೇಶದಲ್ಲಿ. ಅಲ್ಲಿ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದು ಅಂತ ಅಂದ್ರೆ ಸಮಾಜವಾದಿ ಪಾರ್ಟಿ, ಬಹುಜನ ಸಮಾಜ ಪಾರ್ಟಿ ಮೈತ್ರಿ. ಈ ಮೈತ್ರಿ 2024ರಲ್ಲಿ ಇಲ್ಲ. 2019ರಲ್ಲಿ ಸೋತ ಇನ್ನುಳಿದ ಲೋಕಸಭಾ ಸ್ಥಾನಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಹರಡ್ಕೊಂಡಿದೆ. 2019ರಲ್ಲಿ ಸೋತ ಸ್ಥಾನಗಳನ್ನ ಪಡೆಯಲು ಏನಾಗಬೇಕು ಅಥವಾ ಏನ್ ಮಾಡಬೇಕು? 2019ರಲ್ಲಿ ಬಿಜೆಪಿ ದೇಶದ 436 ಲೋಕಸಭಾ ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು ಹಾಗೂ ಗೆದ್ದಿದ್ದು 303ರಲ್ಲಿ. ತಾನು ಸೋತಂತಹ 113 ಸ್ಥಾನಗಳಲ್ಲಿ 72 ಲೋಕಸಭಾ ಕ್ಷೇತ್ರಗಳಲ್ಲಿ 2ನೇ ಸ್ಥಾನದಲ್ಲಿದೆ. 61 ಲೋಕಸಭಾ ಕ್ಷೇತ್ರಗಳಲ್ಲಿ ಅಥವಾ ಲೋಕಸಭಾ ಸ್ಥಾನದಲ್ಲಿ 3ನೇ ಅಥವಾ ಅದರ ನಂತರದ ಪ್ಲೇಸ್ನಲ್ಲಿದೆ. ಬಿಜೆಪಿ ಹಾಗೂ ವಿಜೇತರ ಮತ ಹಂಚಿಕೆಯ ಅಂತರವನ್ನ ಗಮನಿಸಿದ್ರೆ 92 ಲೋಕಸಭಾ ಸ್ಥಾನಗಳಲ್ಲಿ 10% ಹಾಗೂ ಅದಕ್ಕಿಂತ ಹೆಚ್ಚಿನ ಮತಗಳ ಅಂತರ ಇದೆ. 23 ಲೋಕಸಭಾ ಕ್ಷೇತ್ರಗಳಲ್ಲಿ 5ರಿಂದ 10%, 14 ಲೋಕಸಭಾ ಸ್ಥಾನಗಳಲ್ಲಿ 1ರಿಂದ 5%, 4 ಲೋಕಸಭಾ ಕ್ಷೇತ್ರಗಳಲ್ಲಿ 1%ಗಿಂತಲೂ ಕಡಿಮೆ ಅಂತರ ಇದೆ. 10%ಗಿಂತ ಕಡಿಮೆ ಮತಗಳ ಅಂತರ ಇರುವಂತಹ ರಾಜ್ಯಗಳು ಅಂತ ಅಂದ್ರೆ ಆಂಧ್ರ ಪ್ರದೇಶ, ಕೇರಳ, ತೆಲಂಗಾಣ ಮತ್ತು ಪಶ್ಚಿಮ ಬಂಗಾಳ. ಈ ಪಟ್ಟಿಯಲ್ಲಿ ತಮಿಳುನಾಡು ಇಲ್ಲ. ಯಾಕಂದ್ರೆ 2019ರಲ್ಲಿ ಎಐಡಿಎಂಕೆಯು ಎನ್ಡಿಎಯ ಭಾಗವಾಗಿತ್ತು. ಸದ್ಯ 2024ರಲ್ಲಿ ಆಲ್ ಇಂಡಿಯಾ ದ್ರಾವಿಡ ಮುನ್ನೇತ್ರ ಕಳಂಗಂ ಇನ್ನು ಎನ್ಡಿಎ ಮೈತ್ರಿ ಘೋಷಿಸಿಲ್ಲ. ಇನ್ನು ಯಾವ ರಾಜ್ಯಗಳು ಬಿಜೆಪಿಗೆ 370ರ ಗಡಿ ದಾಟಲು ನೆರವಾಗ್ತದೆ? ಇದು ಈ ಸಲದ ಚುನಾವಣೆಯ ದೃಷ್ಟಿಯಿಂದ ತುಂಬಾ ಒಂದು ರೀತಿಯಲ್ಲಿ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಬಹುದು. ಈ ಹಿಂದಿನ 3 ಚುನಾವಣೆಗಳಲ್ಲಿ ಬಿಜೆಪಿ ಗೆದ್ದುಕೊಂಡಂತಹ ಒಟ್ಟು ಸ್ಥಾನಗಳನ್ನು ಗಮನಿಸಿದ್ರೆ 15 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಆ ಸ್ಥಾನಗಳು 100% ಹಂಚಿ ಹೋಗಿದೆ. ಇದರಲ್ಲಿ ಛತ್ತೀಸ್ಗಢ, ಹರಿಯಾಣ, ಜಾರ್ಖಂಡ್, ರಾಜಸ್ಥಾನ ಮತ್ತು ಗುಜರಾತ್ಗಳಲ್ಲಿ ತಲಾ ಕನಿಷ್ಠ 10 ಸ್ಥಾನಗಳಿವೆ. ಇವುಗಳು ಒಟ್ಟು ಸೇರಿದ್ರೆ 112 ಸ್ಥಾನಗಳಾಗ್ತವೆ. ಒಂದ್ ವೇಳೆ ಇದರ ಗರಿಷ್ಠತೆಯನ್ನ 95%ಗೆ ಇಳಿಸಿದ್ರೆ 17 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 221 ಸ್ಥಾನಗಳನ್ನು ತಂದುಕೊಡ್ತವೆ. ಇವುಗಳಲ್ಲಿ ಉತ್ತರ ಪ್ರದೇಶ ಹಾಗೂ ಮಧ್ಯಪ್ರದೇಶವು ಸೇರ್ಕೊಂಡಿದೆ. 2 ಮುಖ್ಯ ರಾಜ್ಯಗಳಾದ ಮಹಾರಾಷ್ಟ್ರ ಹಾಗೂ ಬಿಹಾರ, ಇದರಲ್ಲಿ
ಕ್ರಮವಾಗಿ 48 ಹಾಗೂ 40 ಲೋಕಸಭಾ ಕ್ಷೇತ್ರಗಳಿದೆ. 2009 ನಂತರದ ಯಾವುದೇ ಚುನಾವಣೆಯಲ್ಲಿ ಬಿಜೆಪಿ 58%ಗಿಂತ ಹೆಚ್ಚು ಗೆಲ್ಲಲು ಸಾಧ್ಯವಾಗಲಿಲ್ಲ. ಆದರೆ ಈ ಎರಡೂ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳೊಂದಿಗೆ ಸೇರಿ 2014 ಹಾಗೂ 2019 ಚುನಾವಣೆಗಳನ್ನು ಗೆದ್ದುಕೊಂಡಿದೆ. ಈ ರಾಜ್ಯಗಳಲ್ಲಿ ಬಿಜೆಪಿ ಎನ್ಡಿಎಯ ಒಟ್ಟಾರೆ ಪ್ರದರ್ಶನವು ಅವುಗಳ ಹೊಂದಾಣಿಕೆ, ಸ್ಥಾನ ಹಂಚಿಕೆ ಮೇಲೆ ನಿಂತಿದೆ. ಏನು ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳಗಳ ಒಟ್ಟಾರೆ ಸ್ಥಾನಗಳಿಗೆ 2009 ನಂತರದ ಚುನಾವಣೆಗಳಲ್ಲಿ 7% ಅಷ್ಟೇ ಇದೆ. ಈ ರಾಜ್ಯಗಳು 101 ಸಂಸದರನ್ನ ಲೋಕಸಭೆಗೆ ಕಳುಹಿಸುತ್ತದೆ. ಒಬ್ಬಂಟಿಯಾಗಿ ಬಿಜೆಪಿ ಭಾರಿ ಪ್ರದರ್ಶನವನ್ನ ತೋರಿಸಬಲ್ಲ ಸಾಧ್ಯತೆ ಇರೋದು 2 ರಾಜ್ಯಗಳಲ್ಲಿ, ಪಶ್ಚಿಮ ಬಂಗಾಳ ಮತ್ತು ಒಡಿಶಾ. ಇಲ್ಲಿ ಬಿಜೆಪಿ ಇತ್ತೀಚಿನ ವರ್ಷಗಳಲ್ಲಿ ಪ್ರಬಲ ಪ್ರತಿಪಕ್ಷವಾಗಿ ಹೊರಹೊಮ್ಮಿದೆ. ದಕ್ಷಿಣದ ರಾಜ್ಯಗಳಲ್ಲಿ ಹೊಸ ನೆಲೆಗಳನ್ನ ಪಕ್ಷ ಹುಡುಕ್ತಾ ಇದೆ, ಆದಷ್ಟು ಬೇಗ ಸ್ಥಾಪಿಸಿಕೊಳ್ಬೇಕಾಗಿದೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮೋದಿಯವರ ಕಾನ್ಫಿಡೆನ್ಸ್ ನಲ್ಲೂ ಒಂದು ಅರ್ಥ ಇದೆ ಅಂತ ಅನ್ಸುತ್ತೆ. ಆದ್ರೆ ಕಾಂಗ್ರೆಸ್ನ ಒಂದು ಆತ್ಮಬಲವನ್ನು ಕುಸಿಯುವಂತೆ ಮಾಡುವಂತಹ ಒಂದು ಟೆಕ್ನಿಕ್ ಕೂಡ ಇದರಲ್ಲಿದೆ. ಆದ್ರೆ ಈ ಬಾರಿ ಜನರು ಕಾಂಗ್ರೆಸ್ನ ತಮ್ಮ ಒಲವನ್ನು ತೋರಿಸ್ತಾರಾ ಅಥವಾ ಬಿಜೆಪಿಗೆ ಜೈ ಅಂತಾರ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಸ್ನೇಹಿತರೆ, ಈ ವರದಿ ನಿಮ್ಗೆ ಹೇಗನ್ಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.